ಕೃಷ್ಣಾಜಿ ಭಾಸ್ಕರ್, ನಾನು ನಿಮ್ಮ ಮೇಲೆ ಕೈ ಮಾಡಂಗಿಲ್ಲ. ಬ್ರಾಹ್ಮಣರ ಮೇಲೆ ನಾನು ಕೈ ಮಾಡಂಗಿಲ್ಲ. ನಿಮ್ಮನ್ನು ಕ್ಷಮಾ ಮಾಡೀನಿ, ನೀವು ಇಲ್ಲಿಂದ ಹೊಂಟು ಬಿಡ್ರಿ ಅಂತ ನಮ್ಮ ಶಿವಾಜಿ ಮಹಾರಾಜರು ಕೇಳ್ಕೋತಾರೆ ಕೃಷ್ಣಾಜಿ ಭಾಸ್ಕರನಿಗೆ. ಧರ್ಮದ ಬಗ್ಗೆ ಎಳ್ಳಷ್ಟು ಕಾಳಜಿ ಇಲ್ಲದ ಸ್ವಾಭಿಮಾನ ಶೂನ್ಯನಾಗಿರ್ತಕ್ಕಂಥ ಕೃಷ್ಣಾಜಿ ಭಾಸ್ಕರ ನೋಡ್ರಿ, ನಮ್ಮ ಶಿವಾಜಿ ಮಹಾರಾಜರು ಈ ಗೋಬ್ರಾಹ್ಮಣ ರಕ್ಷಕರು. ಅಂಥವ್ರಿಗಿಂತಲೂ ಈ ಗೋಬ್ರಾಹ್ಮಣ ಹಂತಕ ಮತ್ತು ಮೂರ್ತಿ ಭಂಜಕ ಈ ಅಫ್ಜಲ್ ಖಾನ್ ಸೇವೆನೇ ದೊಡ್ಡದನಿಸ್ತದ. ಬಿಡಂಗಿಲ್ಲ, ಮತ್ತೆ ಬಂದು ಆಕ್ರಮಣ ಮಾಡಕ್ಕೆ ಬರ್ತಾನೆ ನಮ್ಮ ಶಿವಾಜಿ ಮಹಾರಾಜನ. ಅವಾಗಂತಾರೆ ಅವರು, ಇಂತಹ ಏನು ಈ ಧರ್ಮದ ಬಗ್ಗೆ ಒಂದಷ್ಟು ಎಳ್ಳಷ್ಟು ಕಾಳಜಿ ಇಲ್ಲದೆ ಇರತಕ್ಕಂತಹ ಈ ಮೌಢ್ಯನೇ ತುಂಬಿಕೊಂಡಿರ್ತಕ್ಕಂತಹ ಈ ವ್ಯಕ್ತಿನ ಮುಗಿಸೋದ್ರಲ್ಲಿ ಏನು ಪಾಪ ಇಲ್ಲ ಅಂತ ನಮ್ಮ ಶಿವಾಜಿ ಮಹಾರಾಜರು ಆ ಕೃಷ್ಣಾಜಿ ಭಾಸ್ಕರನ ಮುಗಿಸ್ತಾರೆ. ಮುಗಿಸಾದ್ಮೇಲೆ ಈ ಮಂಟಪದೊಳಗೆ ಏನು ಈ ಕಿರಿಚಾಟ ನಡೀತಿರ್ತದೆ ನೋಡ್ರಿ, ನಡಿಬೇಕಾದ್ರೆ ಈ ಅಫ್ಜಲ್ ಖಾನನ 10 ಜನ ಏನು ಅಂಗರಕ್ಷಕರು ಬಂದಿರ್ತಾರಲ್ಲ ಅವರೆಲ್ಲ ಬಂದ್ಬಿಡ್ತಾರೆ. ಒಳಗಡೆ ಬರ್ತಾರ. ಅಷ್ಟೊತ್ತಿಗೆ ಈ ನಮ್ಮ ಶಿವಾಜಿ ಮಹಾರಾಜರದು ಅಂಗರಕ್ಷಕರೇನು ಇರ್ತಾರಲ್ರಿ, ತಾನಾಜಿ ಮಾಲ್ಸುರೆ, ಆಮೇಲೆ ವಸಾಜಿ ಕಂಕು, ಹೀರೋಜಿ ಫರ್ಜಂದು ಮತ್ತು ಜೀವ್ ಮಹಾಲ್, ಸಂಭಾಜಿ ಕಾವ್ಜಿ ಅವರೆಲ್ಲ ಓಡಿ ಬರ್ತಾರೆ. ಅವ್ರು ಓಡಿ ಬರೋಷ್ಟೊತ್ತಿಗೆ ನಮ್ಮ ಶಿವಾಜಿ ಮಹಾರಾಜರು ಏನು ಮಾಡ್ತಾರೆ, ಈ ಅಫ್ಜಲ್ ಖಾನ್ ಓಡಿ ಹೋಗ್ತಿರ್ತಾನಲ್ರಿ, ಅವನನ್ನು ಆಡ್ಸ್ಕೊಂಡು ಹೋಗ್ಬೇಕಲ್ಲ, ಅದಕ್ಕೆ ಈ ಅಫ್ಜಲ್ ಖಾನ್ ಅಂಗರಕ್ಷಕರ ಜೊತೆ ಹೋರಾಡಿಕೊಂಡು ಅವರು ಮುಂದೆ ಹೋಗ್ತಿರ್ತಾರೆ. ಈ ಅಫ್ಜಲ್ ಖಾನ್ನ ಬಲ್ಗೈ ಬಂಟ ಸೈಯದ್ ಬಂಡ ಅವೇನು ಮಾಡ್ತಾನೆ ಹಿಂದಿನಿಂದ ಬಂದು ನಮ್ಮ ಶಿವಾಜಿ ಮಹಾರಾಜರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಹೋಗ್ತಾನೆ. ಅಷ್ಟೊತ್ತಿಗೆ ಈ ಮಿಂಚಿನ ಓಟದೊಳಗೆ ಈ ಚಿರತೆ ಹೆಂಗೆ ಯಾರು ಜೀವ್ ಮಹಾಲ್ಯ ಅದು ಹೆಂಗೆ ಬರ್ತಾನೋ ಓಡಿ ಬಂದು ಈ ಸೈಯದ್ ಬಂಡ ಹಿಡಿದಿರ್ತಕ್ಕಂಥ ಖಡ್ಗ ಹಿಡಿದಿರ್ತಕ್ಕಂಥ ಕೈಯನ್ನು ಒಂದೇ ಏಟಿಗೆ ಕತ್ತರಿಸಿ ಬಿಸಾಕ್ತಾನೆ ಜೀವ್ ಮಹಾಲ್ಯ. ನೋಡ್ರಿ, ಅವತ್ತು ಒಂದು ಚೂರು ಕೂದಲು ಎಳಿಯಷ್ಟು ಏನಾದರೂ ಜೀವ್ ಮಹಾಲ್ಯ ಬರೋದು ಲೇಟಾಗಿದ್ದರೆ ಶಿವಾಜಿ ಮಹಾರಾಜರಿಗೆ ಏನಾದರೂ ಒಂದು ಹಾನಿ ಆಗ್ತಿತ್ತು ಅವತ್ತು. ಈ ಎಲ್ಲ ಗೊಂದಲದ ನಡುವರೆಗೂ ಈ ಅಫ್ಜಲ್ ಖಾನ ಹೊರಗಡೆ ಓಡ್ತಾನೆ. ಓಡಿ ಏನು ಮಾಡ್ತಾನವ, ಹೋಗಿ ಈ ಪಲ್ಲಕ್ಕಿ ಇರ್ತಲ್ರಿ, ಅವ್ನು ತಂದಿದ್ದ ಪಲ್ಲಕ್ಕಿ ಒಳಗೆ ಹೋಗಿ ಕೂಡ್ತಾನೆ. ಆಮೇಲೆ ಪಾಪ ಆ ಆಳುಗಳು ಹಿಡ್ಕೊಂಡು ಅವನನ್ನು ಓಡ್ಲಿಕ್ಕೆ ಶುರು ಮಾಡ್ತಾರೆ. ಇದನ್ನು ಯಾರೋ ಏಸಾಜಿ ಕಂಕ್ ಮತ್ತು ತಾನಾಜಿ ಮಾಲ್ಸುರೆ ನೋಡಿ ಹೋಗಿ ಆ ಆಳುಗಳ ಮೇಲೆ ಆಕ್ರಮಣ ಮಾಡ್ತಾರೆ. ಇದನ್ನು ನೋಡಿ ಅಫ್ಜಲ್ ಖಾನ ಪಲ್ಲಕ್ಕಿಯಿಂದ ಜಿಗಿದು ಓಡ್ಲಿಕ್ಕೆ ಶುರು ಮಾಡ್ತಾರೆ. ಅದು ಹೊಟ್ಟೆ ಹರಿದಿರ್ತಲ್ಲ, ರಕ್ತ ಅದು ಕರಳೆಲ್ಲ ಹೊರಗೆ ಬಂದಿರ್ತಲ್ಲ, ಅವನ್ನ ತುಂಬಿಕೊಂಡು ಓಡ್ಲಿಕ್ಕೆ ಶುರು ಮಾಡ್ತಾರೆ. ನಮ್ಮ ಶಿವಾಜಿ ಮಹಾರಾಜರು ಅವನ್ನ ಬೆನ್ನತ್ತಾರೆ. ಅಟ್ಟಿಸ್ಕೊಂಡು ಹೋಗಿ ನಮ್ಮ ಶಿವಾಜಿ ಮಹಾರಾಜರು ಆ ಮಹಾದೈತ್ಯ 6.5 ಅಡಿ ಎತ್ತರದ ಅಫ್ಜಲ್ ಖಾನನ ತಲೆಯನ್ನು ಭವಾನಿ ಖಡ್ಗದಿಂದ ಕತ್ತರಿಸಿಬಿಡ್ತಾರೆ. ಬಾದಶಾಹನ ಮುಂದೆ ಒಂದು ಪೀಠ, ಆ ಪೀಠದ ಮೇಲೆ ಒಂದು ಹರಿವಾಣ, ಅದರೊಳಗಡೆ ಒಂದು ರಣವೀಳ್ಳೆ. ಸಭೆಯಲ್ಲಿ ಬಡಿಯಾ ಬೇಗಮ್ಮು ಅರಸ್ತಾಳ್ರಿ. ಯಾರೋ ಆ ಕಾಫಿ ಶಿವಾಜಿ ತಲೆಯನ್ನು ತರ್ತಿರಲ್ಲ ಅಂಥವ್ರು ಬಂದು ಈ ರಣವಿಳ್ಯವನ್ನು ತಗೋರಿ ಅಂತ. ಯಾರಿಗೂ ಧೈರ್ಯ ಆಗಂಗಿಲ್ಲ, ಯಾರು ಮುಂದೆ ಬರಂಗಿಲ್ಲ. ಆದರೆ ಈ ಅಫ್ಜಲ್ ಖಾನ, ಮಹಾದೈತ್ಯ ಅಫ್ಜಲ್ ಖಾನ ಮುಂದೆ ಬಂದು ಆ ರಣವಿಳ್ಯವನ್ನು ತಗೊಂಡು ಆ ಹರಾಮ್ಖೋರ್ ಶಿವಾಜಿ ಕಾಫಿರ್ನ ತಲೆಯನ್ನು ನಾನು ತರ್ತೀನಿ ಅಂತ ಅಬ್ಬರಿಸ್ತಾನೆ. ಅಬ್ಬರಿಸಿ ಅಷ್ಟೇ ಅಲ್ಲ, ಇನ್ನೇನು ಶಿವಾಜಿ ಮಹಾರಾಜರ ಕಡೆ ಈ ಪ್ರತಾಪ್ಗಢಕ್ಕೆ ಬರಬೇಕಲ್ಲ, ಬರೋಕ್ಕಿಂತ ಮುಂಚೆ, ಯಾಕಂತಂದ್ರೆ ಈಗ ಹೋಗ್ತಿರೋದು ಮಹಾಪರಾಕ್ರಮಿ ಶಿವಾಜಿ ಮಹಾರಾಜರ ವಿರುದ್ಧ ನಾನು ಹೋರಾಡ್ಲಿಕ್ಕೆ ಹೊಂಟೀನಿ, ಒಂದು ವೇಳೆ ನಾನು ವಾಪಸ್ ಬರಲಿಲ್ಲ ಅಂತಂದ್ರೆ ಏನು ಮಾಡೋದು? ಅದಕ್ಕೆ ಏನು ಮಾಡ್ತಾನವ, ತನ್ನ 64 ಮಂದಿ ಹೆಂಡಂದಿರನ್ನು ಕತ್ತರಿಸಿ ಸಾಲಾಗಿ ಸಮಾಧಿ ಕಟ್ತಾನೆ. ಯಾಕಂತಂದ್ರೆ ಇನ್ ಕೇಸ್ ನಾನು ಸತ್ಯ ಅಂತಂದ್ರೆ ನನಗಿಂತ ಮುಂಚೆನೇ ಹೋಗಿ ಸ್ವರ್ಗದೊಳಗಡೆ ಇವ್ರು ರೆಡಿಯಾಗಿ ಕೂತಿರ್ಬೇಕು, ನಾನು ಬಂದರೆ ನಾನು ಸೇವೆ ಮಾಡಲಿಕ್ಕೆ ಇವ್ರು ಅಲ್ಲಿ ಮುಂಚೆನೇ ಇರಬೇಕು ಅಂತ ಪಾಪ ಆ ಹೆಣ್ಣು ಜೀವಿಗಳನ್ನು ಕತ್ತರಿಸಿ ಸಾಲಾಗಿ ಸಮಾಧಿ ಕಟ್ತಾನೆ. ಒಂದು 1-2 ಅಷ್ಟ ಅಲ್ರಿ, ಇವ ಡೈರೆಕ್ಟಾಗಿ ಪ್ರತಾಪ್ಗಢಕ್ಕೆ ಹೋಗ್ಬೋದಿತ್ತು. ಏನು ಮಾಡ್ತಾನಿವ, ಈ ಸ್ವರಾಜ್ಯದ ಶ್ರದ್ಧಾ ಕೇಂದ್ರಗಳಾಗಿರ್ತಕ್ಕಂತಹ ಮಠ ಮಂದಿರ, ಈ ಪಂಢರಪುರ ಇವನ್ನೆಲ್ಲ, ಮಾಣಿಕೇಶ್ವರ ದೇವಾಲಯ ಅವನ್ನೆಲ್ಲ ಧ್ವಂಸ ಮಾಡಿ ಆ ಮಂದಿರದಲ್ಲಿರ್ತಕ್ಕಂಥ ಸಂಪತ್ತನ್ನು, ಅಪಾರವಾದ ಸಂಪತ್ತನ್ನು ಲೂಟಿ ಮಾಡಿ ದಾರಿ ಉದ್ದಕ್ಕೂ ಅತ್ಯಾಚಾರ ಮಾಡಿಕೊಂಡು ಎಲ್ಲಿಗೆ ಬರ್ತಾನೆ, ತುಳಜಾಪುರಕ್ಕೆ ಬರ್ತಾನೆ. ಭವಾನಿ ಮಂದಿರದೊಳಗಡೆ ಗೋವನ್ನು ಕತ್ತರಿಸಿ ಆ ರಕ್ತನ ತಾಯಿ ಭವಾನಿ ಮೇಲೆ ಸುರಿದು, ಎಲ್ಲಿ ನಿನ್ನ ಶಕ್ತಿಯನ್ನು ತೋರಿಸು ಅಂತ
ಆ ತಾಯಿ ಮೇಲೆ ಪ್ರಹಾರ ಮಾಡ್ತಾನೆ ರೀ. ಮೂರ್ತಿನ ತುಂಡು ತುಂಡಾಗಿ ಕತ್ತರಿಸ್ತಾನೆ. ನಮ್ಮ ಶಿವಾಜಿ ಮಹಾರಾಜರು ಧ್ಯಾನಸ್ಥರಾದಾಗ ಆ ತಾಯಿ ಭವಾನಿ ಬಂದು ಆ ಖಡ್ಗನೇನು ಕೊಟ್ಟಿರ್ತಾರಲ್ರಿ, ಆ ಭವಾನಿ ಖಡ್ಗದಿಂದನೇ ಇವತ್ತು ಈ ಅಫ್ಜಲ್ ಖಾನ್ನ ತಲೆ ಉರುಳತದೆ. ಏನು ಅಫ್ಜಲ್ ಖಾನ್ 10 ಅಂಗರಕ್ಷಕರು ಇರ್ತಾರಲ್ರಿ, ಆ 10 ಅಂಗರಕ್ಷಕರನ್ನು ಶಿವಾಜಿ ಮಹಾರಾಜರ ಅಂಗರಕ್ಷಕರು ಅವನ್ನೆಲ್ಲಾನು ಹೊಡೆದು ಉರುಳಿಸ್ತಾರೆ. ಶಿವಾಜಿ ಮಹಾರಾಜರ 10 ಅಂಗರಕ್ಷಕರ ಪೈಕಿ ಒಬ್ಬನಿಗೂ ಜೀವಹಾನಿ ಆಗಂಗಿಲ್ಲ, ಎಲ್ಲರೂ ಸೇಫ್ ಆಗ್ತಾರೆ. ಆಮೇಲೆ ಏನು ಮಾಡ್ತಾರೆ, ನಮ್ಮ ಶಿವಾಜಿ ಮಹಾರಾಜರು ಆ ಅಫ್ಜಲ್ ಖಾನನ್ನು ತಲೆಯನ್ನು ತಗೊಂಡು ಪ್ರತಾಪ್ಗಢಕ್ಕೆ ತಮ್ಮ 10 ಜನ ಅಂಗರಕ್ಷಕರ ಜೋಡಿ ಹೋಗ್ತಾರೆ. ಹೋಗಿ ಏನು ಮಾಡ್ತಾರಪ್ಪ ಅಂತಂದ್ರೆ, ಅಲ್ಲಿ ಈ ತೋಪನ್ನು ಹೇಳಿರ್ತಾರೆ ನೋಡ್ರಿ, ತೋಪು ಸಿಡಿಸ್ಬೇಕಲ್ಲ, ಈ ಎಲ್ಲ ಆಡ್ಕೊಂಡು ಕೂತಿರ್ತಾರಲ್ಲ ಸೈನಿಕರು, ಅವರಿಗೆ ಸಿಗ್ನಲ್ ಕೊಡ್ಬೇಕಲ್ಲ ಅಂತ ಪ್ರತಾಪ್ಗಢಕ್ಕೆ ಹೋಗಿ ತಲುಪ್ತಾರೆ. ಇನ್ನು ಈ ಕಡೆ ಈ ಅಫ್ಜಲ್ ಖಾನ್ನ ಸೈನಿಕರ ಪರಿಸ್ಥಿತಿ ಹೆಂಗಾಗಿರ್ತದೆ, ಅವ್ರು ಭಾಳ ನಿಶ್ಚಿಂತೆಯಿಂದ ಆರಾಮಿರ್ತಾರೆ. ಅವರು ಅಲ್ಲಿ ಖಾನ್ ಸಾಹೇಬರು ಮತ್ತು ಶಿವಾಜಿ ಮಹಾರಾಜರಿಗೆ ಏನೋ ಒಂದು ಮಾತುಕತೆ ನಡೀಲಿಕ್ಕತ್ತದ ಅಂಥೇಳಿ ಎಷ್ಟರ ಮಟ್ಟಿಗೆಪ್ಪ ಅಂತಂದ್ರೆ ತಮ್ಮ ಪಾಡಿಗೆ ತಾವು ಕೆಲವೊಂದು ಜನ ಓಡಾಡ್ತಿರ್ತಾರೆ, ಇನ್ನು ಕೆಲವೊಂದು ಜನ ಬಂಡೆ ಮೇಲೆ ಆರಾಮಾಗಿ ಮಕ್ಕೊಂಡ್ಬಿಟ್ಟಿರ್ತಾರೆ, ಇನ್ನೊಂದಿಷ್ಟು ಜನ ಹರಟೆ ಹೊಡ್ಕೊಂಡು ಆರಾಮಾಗಿ ಕೂತಿರ್ತಾರೆ. ಬಟ್ ನಮ್ಮ ಶಿವಾಜಿ ಮಹಾರಾಜರ ಸೈನಿಕರು ಏನು ಅಡ್ಕೊಂಡು ಕೂತಿರ್ತಾರಲ್ಲ, ಅವರು ಆ ರಣಕಹಳೆ, ಅದು ತೋಪು ಹಾರಿಸೋದಲ್ಲ, ಅದ್ರ ಬಗ್ಗೆ ಅದನ್ನು ಯಾವಾಗ ಈ ತೋಪು ಹಾರಿಸ್ತಾರೆ, ರಣಕಹಳೆ ಯಾವಾಗ ಊದ್ತಾರ ಅಂತ ಈ ಹೆಬ್ಬುಲಿ ಅಂತ ಕಾಯ್ಕೋತ ಕೂತಿರ್ತಾರೆ. ಶಿವಾಜಿ ಮಹಾರಾಜರು ಪ್ರತಾಪ್ಗಢಕ್ಕೆ ಬರ್ತಾರೆ, ಬಂದು ಹೇಳ್ತಾರೆ ತೋಪು ಹಾರಿಸ್ರಿ, ರಣಕಹಳೆನ ಊದ್ರಿ ಅಂತ ಹೇಳಿದಾಗ ಇಲ್ಲಿ ರಾಮ್ ಸರ್ ಒಂದಿಷ್ಟು ಲೈನ್ ಬರ್ದಾರೆ, ಅದನ್ನು ಓದ್ಬಿಡ್ತೀನಿ, ಭಾಳ ಚಂದ ಬರ್ದಾರೆ. ಏನಪ್ಪ ಅಂತಂದ್ರೆ, ನಮ್ಮ ಶಿವಾಜಿ ಮಹಾರಾಜರು ತೋಪನ್ನು ಸಿಡಿಸ್ಲಿಕ್ಕೆ ಆಜ್ಞೆ ಹೊರಡಿಸ್ತಾರೆ. ಅವಾಗ ಹೇಳ್ತಾರೆ, ತೋಪು ಸಿಡಿಯಿತು, ರಣಬೇರಿ ಮೊಳಗಿತು, ಜಾವಳಿಯ ಗಿರಿಕಂದರಗಳಲ್ಲಿ ಅಭೇದ್ಯ ವನರಾಶಿಯ ಮಧ್ಯೆ ಅದರ ಧ್ವನಿ ಅಲೆ ಅಲೆಯಾಗಿ ಅಪ್ಪಳಿಸಿ ಹಕ್ಕಿ ಪಕ್ಷಿಗಳು ಮತ್ತು ವನಜೀವಿಗಳು ದಿಕ್ಕಾಪಾಲಾಗಿ ಓಡ್ತಾವು. ಈ ರಣಕಹಳೆಯನ್ನು ಕೇಳಿದ ನಮ್ಮ ಶಿವಾಜಿ ಮಹಾರಾಜರ ಸೈನಿಕರು ಏನು ಅಡ್ಕೊಂಡು ಕೂತಿರ್ತಾರಲ್ರಿ, ಎಲ್ಲರ ಬಾಯಿಂದ ಒಂದೇ ಉದ್ಗಾರ, ಏನು ಹರ ಹರ ಮಹಾದೇವ್ ಅಂತ ಎಲ್ಲರೂ ಹೇಳಿ ಈ ಅಫ್ಜಲ್ ಖಾನ್ನ ಸೈನ್ಯದ ಮೇಲೆ ಅಟ್ಯಾಕ್ ಮಾಡ್ತಾರೆ. ಮುಂದೇನಾಗ್ತದ ಅನ್ನೋದನ್ನು ಮುಂದಿನ ಎಪಿಸೋಡ್ದೊಳಗೆ ನೋಡೋಣ ಅಂತ. ದಣಗ ಅಲ್ಲಿ ತನಕ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಆಮೇಲೆ ಪೂರ್ತಿ ವಿಡಿಯೋ ನೋಡ್ರಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿರಿ, ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಮತ್ತು ಮುಂದಿನ ವಾರ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ಲ ದಣಿಯರುಗಳಿಗೆ ನಮಸ್ಕಾರ.